ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ನಿನ್ನೆ ವಿಡಿಯೋದಲ್ಲಿ ನೀವು ನೋಡಿರ್ತೀರಲ್ಲ, ನಮ್ಮೂರಲ್ಲಿ ಊರಬ್ಬ ಇರೋದ್ರು. ಈಗ 2ನೇ ದಿನದ್ದು ಮತ್ತು 3ನೇ ದಿನದ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಹಾಲ್ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಊರೆಲ್ಲ ಊರಬ್ಬ ಮಾಡ್ತಾಯಿದ್ರೆ ನಾವು ಊರಬ್ಬ ಮಾಡ್ತಾ ಇಲ್ವಲ್ಲ ಅಂತ ಸ್ವಲ್ಪ ಬೇಜಾರಿದೆ. ನಾವು ಕೂಡ ಮಾಡೋಗಿದ್ದರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅನ್ನಿಸ್ತು. ಆದರೆ ಏನು ಮಾಡೋಕ್ಕಾಗಲ್ವಲ್ಲ. ಏನಂದರೆ 10 ವರ್ಷಕ್ಕೊಂದ್ಸರಿ ಆಯ್ತಲ್ವ, ಅದಕ್ಕೆ ಮಾಡಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತಲ್ವ. ಆದರೆ ಮಾಡೋವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಹಾಗೆ ಊರಬ್ಬಕ್ಕೆ ನಮ್ಮ ರಿಲೇಟಿವ್ಸ್ನೆಲ್ಲ ಕರಿಬೇಕು ಅನ್ನೋ ಆಸೆ ಕೂಡ ಇತ್ತು. ಆದರೆ ಈಗ ಹಬ್ಬ ಮಾಡೋ ಆಗಿಲ್ವಲ್ಲ, ಅದಕ್ಕೆ ಯಾರನ್ನೂ ಕೂಡ ಕರೆದಿಲ್ಲ. ನಮ್ಮ ಅಪ್ಪನ ಕಡೆ ತುಂಬಾ ದೊಡ್ಡ ಫ್ಯಾಮಿಲಿ, ಹಾಗೆ ಅಮ್ಮನ ಕಡೆ ಕೂಡ ದೊಡ್ಡ ಫ್ಯಾಮಿಲಿನೇ. ಎಲ್ಲರನ್ನೂ ಕೂಡ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಯಾರನ್ನೂ ಕೂಡ ಕರೆಯೋದಕ್ಕಾಗಿಲ್ವ, ಹಬ್ಬ ಮಾಡಿಲ್ವಲ್ಲ ಅದರಿಂದ. ನೆಕ್ಸ್ಟ್ ಸರಿ ಮಾಡಿದಾಗ ಎಲ್ಲರನ್ನೂ ಕರಿಬೇಕು ಅನ್ನೋ ಆಸೆ ಕೂಡ ಇದೆ. ನೋಡೋಣ, ನೆಕ್ಸ್ಟ್ ಟೈಮು ಎಲ್ಲರನ್ನೂ ಕೂಡ ಕರಿತೀನಿ. ಇದು ಬಂದು ಮಾರಿಯಮ್ಮ ದೇವಸ್ಥಾನ. ಇಲ್ಲಿ ತಂಬಿಟ್ಟಿನ ಆರತಿ ಮಾಡ್ತಾರೆ. ಫ್ರೆಂಡ್ಸ್, ಇಲ್ಲಿ ನನ್ನ ಮಗಳು ಆರತಿ ಮಾಡ್ತಾ ಇದ್ದಾಳಲ್ಲ, ಇದು ನಮ್ಮ ಮನೆ ಆರತಿ ಅಲ್ಲ, ನಮ್ಮ ಫ್ರೆಂಡ್ ಮನೆದು. ಅವ್ರ ಮನೆಯಲ್ಲಿ ನೆಂಟರು ಯಾರೂ ಬಂದಿಲ್ಲ ಅಂತೇಳಿ ಇವಳ ಕೈಯಲ್ಲಿ ಆರತಿ ಕೊಟ್ಟು ಕಳಿಸಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ಆರತಿನ ಗಂಡು ಮಕ್ಳು ಎತ್ಕೊಂಡು ಹೋಗ್ತಾ ಇದ್ದಾರೆ. ಹೆಣ್ಮಕ್ಳು ಎತ್ತೋ ಅಂಥ ಆರತಿನ ಗಂಡು ಮಕ್ಳು ಎತ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ದೊಡ್ಡದಾಗಿ ಮಾಡಿಸ್ಬಿಡ್ತಾರೆ. ಅದು ಹೆಣ್ಮಕ್ಳಿಗೆ ಎತ್ತೋ ಶಕ್ತಿ ಇರಲ್ಲ, ಅದಕ್ಕೆ ಗಂಡು ಮಕ್ಳು ಎತ್ಕೊಂಡು ಹೋಗ್ತಾರೆ. ಇಲ್ಲ 3-4 ಜನ ಎತ್ಕೊಂಡು ಹೋಗ್ತಾರೆ. ಆ ಥರ ಎತ್ಕೊಂಡು ಹೋಗೋದು ಏನು ಚೆನ್ನಾಗಿರುತ್ತೆ ಅಲ್ವಾ. ನಮಗೆ ನಮ್ಮ ಶಕ್ತಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ 3 ಜನ 4 ಜನ ತಗೊಂಡೋದ್ರೆ ದೀಪ ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ನೋಡಿ, ಈಗ ಈ ಥರ ದೀಪ ಸಿಂಪಲ್ಲಾಗೆ ತೊಗೊಂಡೋದ್ರು ತುಂಬಾ ಚೆನ್ನಾಗಿರುತ್ತೆ. ಅದು ಹಾಗೆ ಹೆಣ್ಮಕ್ಳು ದೀಪ ಎತ್ತೋದು ಅದು ಒಂದು ಪದ್ಧತಿ ಅಲ್ವಾ. ಗಂಡು ಮಕ್ಕಳು ಎತ್ತಬೋದೋ ಎತ್ತಬಾರ್ದು ಅದು ನನಗೂ ಕೂಡ ಗೊತ್ತಿಲ್ಲ. ಆದರೆ ಎಲ್ಲ ಕಡೆ ಎಲ್ಲ ಊರಲ್ಲೂ ಕೂಡ ಹೆಣ್ಮಕ್ಳೇ ಅಲ್ವಾ ಆರತಿ ಎತ್ತೋದು. ಗಂಡು ಮಕ್ಳು ಎತ್ತಿರೋದು ಎಲ್ಲೂ ಕೂಡ ನೋಡಿಲ್ಲ. ಅದಕ್ಕೆ ನಾನು ಈ ಥರ ಹೇಳ್ತಾ ಇರೋದು. ಫ್ರೆಂಡ್ಸ್, ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ತುಂಬ ಜನ ಆಡಂಬರಕ್ಕಾಗಿ ತೋರಿಕೆಗೋಸ್ಕರ ದೀಪನ ದೊಡ್ಡದಾಗಿ ಮಾಡಿಸ್ತಾರೆ. ಅದು ನನಗೆ ಅಷ್ಟೊಂದಾಗಿ ಇಷ್ಟ ಆಗಲ್ಲ, ಆದರೆ ಬೇರೆಯವ್ರಿಗೆ ಹೇಗೋ ಗೊತ್ತಿಲ್ಲ. ಫ್ರೆಂಡ್ಸ್, ಹಾಗೆ ಬೇರೆಯವ್ರ ದೀಪಕ್ಕಿಂತ ನಮ್ಮ ದೀಪ ಚೆನ್ನಾಗಿರಬೇಕು ಅಂತ
ಎಲ್ಲರೂ ಅನ್ಕೋತಾ ಇರ್ತೀವಲ್ಲ, ಆದರೆ ಅಂದ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ನಾವು ಎತ್ತೋ ಅಷ್ಟು ಶಕ್ತಿ ನಮಗಿರಬೇಕು, ಅಷ್ಟನ್ನು ಮಾತ್ರ ಮಾಡಿಸೋದು ಒಳ್ಳೆಯದು. ನೋಡಿ 3-4 ಜನ ತಗೊಂಡೋಗಿ ಈ ಥರ ತುಂಬಾ ಕಷ್ಟಪಟ್ಟು ತಗೊಂಡೋಗಿ ಏನು ಬಂತು ಅಲ್ವಾ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು, ನಮ್ಮ ಶಕ್ತಿಯಾನುಸಾರ ಎಷ್ಟಾಗುತ್ತೋ ಅಷ್ಟು ಮಾಡೋದು ತುಂಬಾ ಒಳ್ಳೆಯದು. ದೇವ್ರು ನಮಗೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಯಾರ ಹತ್ರನೂ ಬಂದು ಕೇಳಲ್ಲ. ಅದಕ್ಕೆ ನಮ್ಮ ಶಕ್ತಿಯಾನುಸಾರವಾಗಿ ಮಾಡಬೇಕು. ಅವ್ರಿಗಿಂತ ನಾವು ಚೆನ್ನಾಗಿ ಮಾಡಬೇಕು, ಇವ್ರಿಗಿಂತ ನಾವು ಚೆನ್ನಾಗಿ ಮಾಡಬೇಕು ಅಂತ ಪ್ರತಿಯೊಬ್ಬರು ಅಂದ್ಕೊತಾ ಇರ್ತಾರೆ. ಹಾಗೆ ಸಾಲ ಮಾಡಿ ಆದರೂ ಮಾಡಬೇಕು ಅನ್ನೋರು ತುಂಬ ಜನ ಇರ್ತಾರೆ. ಆದರೆ ನಮ್ಮ ಶಕ್ತಿಯಾನುಸಾರವಾಗಿ ಮಾಡಬೇಕು ಅನ್ನೋದಷ್ಟೇ. ಯಾರೋ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲರೂ ಕೂಡ ಮಾಡೋದಕ್ಕಾಗಲ್ಲ. ಅದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಸಾಲ ಮಾಡಿದ್ರೆ ನಾವೇ ಅಲ್ವಾ ಕಷ್ಟಪಟ್ಟು ತೀರಿಸ್ಬೇಕಾಗಿರೋರು ಕೂಡ. ಇವತ್ತೇನೋ ಮಾಡಿಬಿಡ್ತೀವಿ, ಆದರೆ ನಾಡಿನ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ನೋಡ್ಕೋಬೇಕು. ದೇವ್ರೇನು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಯಾವತ್ತೂ ಬಂದು ಕೇಳೋದಿಲ್ಲ. ಅದು ನಮ್ಮ ತೋರಿಕೆಗೆ ಮಾಡಬಾರ್ದು. ಶ್ರದ್ಧಾ ಭಕ್ತಿಯಿಂದ ನಮ್ಮ ಊರಿನ ಗ್ರಾಮ ದೇವತೆಗಳನ್ನ ಭಕ್ತಿಯಿಂದ ಕೇಳ್ಕೋಬೇಕು. ಊರಿಗೆಲ್ಲ ಒಳ್ಳೇದು ಮಾಡಲಿ, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ, ಯಾವುದೇ ಅನಾರೋಗ್ಯ ಮತ್ತು ರೋಗ ರುಜಿನಗಳು ಬರದೇ ಇರೋ ರೀತಿ ಕಾಪಾಡಲಿ ಅಂತ ಕೇಳ್ಕೊಬೇಕು. ಏನಿದು ಅಜ್ಜಿ? ಏನಪ್ಪ ಇದು? ಏನಪ್ಪ ಭಟ್ರು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಚಿಕನ್ ಫ್ರೈ. ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ಹಿಂದೆ ಇರೋದು ಇವ್ರು ಬಂದು ನಮ್ಮಪ್ಪನೇ ಅಡುಗೆ ಎಲ್ಲ ಮಾಡ್ತಾ ಇರೋದು. ಚಿಕನ್ನು, ಮಟನ್ ಮತ್ತು ಬಿರಿಯಾನಿ ಎಲ್ಲ ಕೂಡ ನಮ್ಮಪ್ಪನೇ ಮಾಡಿದ್ದು. ಬಿರಿಯಾನಿ ನಾನು ಮಾಡಿದ್ದು, ಅಪ್ಪ ಮಟನ್ ಸಾರು ಮತ್ತು ಚಿಕನ್ ಫ್ರೈ ಮಾಡಿದ್ರು. ಯಾಕೆ ಇಲ್ಲಿ ಬಿರಿಯಾನಿ ಏನಿದು? ಮಟನ್. ಯಾವ ಮಟನ್? ಕುರಿ ಮಟನ್. ಬಿರಿಯಾನಿಗಾದ್ರೆ ಕಾಳು ಎಷ್ಟು ಇಕ್ಕಿದಾರೋ. ಮಮ್ಮಿ ಇಕ್ಕಿರೋದು. ಮಮ್ಮಿ ಸ್ವಲ್ಪ ಇನ್ನೂ ಸ್ವಲ್ಪ ಇಕ್ಕು ಖಾರ ಅಂತ. ಕಬಾಬ್ ರೆಡಿ ಆಗೈತೆ ಅಂತ ಅನ್ಬೇಕಾ? ಇಲ್ಲಿ ತಿನ್ಬಿಟ್ಟು ಬರ್ತಾ ಇದ್ದಾರೆ. ಹೆಂಗೈತೆ? ಹೆವಿ ಖಾರ ಹಾಕಿದ್ದಾರೆ ಗಾಯ್ಸ್. ನಮ್ಮ ಭಟ್ರು ಹೇಳಿ ಭಟ್ರೆ ಏನಾದರೂ ಮಟನ್ ಉಪ್ಪು ಖಾರ ಎಲ್ಲ ಇದೆಯಾ? ಇಲ್ಲಿ ಬಿರಿಯಾನಿ ಇದೆ, ಚಿಕನ್ ಫ್ರೈ, ಇದು ಬಿರಿಯಾನಿ. ಸೊ ಇವರೇ ಅಡುಗೆ ಎಲ್ಲ ಮಾಡ್ತಾ ಇದ್ದಿದ್ದು, ನಮ್ಮ ಅಜ್ಜಿ. ಏನೆಲ್ಲ ಆಯ್ತಾ? ನೀವು ಹೇಳ್ಬೇಕು. ಆಯ್ತಾ ಎಲ್ಲ? ಮಟನ್ನು, ಕಬಾಬು, ಮುದ್ದೆ ಇಲ್ಲೇನಿಟ್ಟಿರೋದು? ಇಲ್ಲಿ ಮುದ್ದೆಗಿಟ್ಟವ್ರೆ, ಮೊಟ್ಟೆ ಕೂಡ ಇದೆ ಇಲ್ಲಿ. ಬುಧವಾರ ಬಂದು ಎಲ್ಲರೂ ಕೂಡ ನಾನ್ ವೆಜ್ ಮಾಡ್ತಾರೆ ಊರ ಹಬ್ಬಕ್ಕೆ. ಅದಕ್ಕೆ ನಾವು ಕೂಡ ನಾನ್ ವೆಜ್ ಮಾಡಿದ್ದೀವಿ. ನೆಂಟರನ್ನ ಯಾರನ್ನೂ ಕರೆದಿಲ್ಲ, ಬರೀ ನಮ್ಮಪ್ಪ, ನಮ್ಮಮ್ಮ, ನನ್ನ ತಮ್ಮಂದಿರು ಅಷ್ಟೇ ಹೇಳಿದ್ದೀನಿ. ಹಾಗೆ ನಮ್ಮ ತಂಗಿಗೆ ಹೇಳಿದ್ದೀನಿ ಅಷ್ಟೇ. ಹಾಗೆ ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ ಅವ್ರಿಗೆಲ್ಲ ಹೇಳಿದ್ದೆ, ಅವರು ಕೂಡ ಬಂದಿದ್ದರು.
ಆದರೆ ವೀಡಿಯೋನಲ್ಲಿ ಎಲ್ಲೂ ಕೂಡ ಅವ್ರನ್ನ ವೀಡಿಯೋ ಮಾಡೋಕ್ಕೆ ಆಗಿಲ್ಲ, ಯಾಕಂದರೆ ಅವತ್ತು ತುಂಬಾ ಬ್ಯುಸಿ ಇದ್ವಿ. ಅದಕ್ಕೆ ಆಗಲೇ ಫೋನ್ ಎತ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಯಾ? ಹಾಂ, ಹೆಂಗಿತ್ತು ಬಿರಿಯಾನಿ? ಖಾರ ಜಾಸ್ತಿ ಇತ್ತು. ಇಲ್ಲಿ ಎಲ್ರಿಗೂ ಖಾರ ಜಾಸ್ತಿ. ಯಾಕಮ್ಮ ಖಾರ ಜಾಸ್ತಿ ಹಾಕ್ಬಿಟ್ಟಿದ್ಯಾ? ಯಾರು ತಿನ್ಬಾರ್ದು ಅಂತ ಇವ್ರ ಖಾರನೇ ತಿನ್ನಲ್ಲ ಗಾಯ್ಸ್. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.